ನಮಸ್ಕಾರ ಆತ್ಮೀಯರೇ, ಇದು ಸಾಮಾನ್ಯ ಜ್ಯೋತಿಷ್ಯದ ವಿಡಿಯೋ ಅಲ್ಲ. ಇದೊಂದು ಪ್ರಶ್ನೆ, ಒಂದು ಎಚ್ಚರಿಕೆ, ಒಂದು ಬದುಕಿನ ಕನ್ನಡಿ. ಯಾರು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಿದ್ದೀರಾ? ನೀವು ನಂಬಿದವರೇ ನಿಮ್ಮನ್ನ ಪಾತಾಳಕ್ಕೆ ತಳ್ಳಿದ್ರ? ಎಷ್ಟು ಒಳ್ಳೆಯವರಾಗಿದ್ರು ಕೊನೆಗೆ ತುಂಬಾ ಸಿಂಪಲ್ ಮನುಷ್ಯ ಅಂತ ಕರೆಸ್ಕೊಂಡಿರಾ? ಈ ಪ್ರಶ್ನೆಗಳು ನಿಮ್ಮ ಹೃದಯದೊಳಗೆ ನೋವನ್ನ ಕೊಟ್ಟಿದ್ರೆ, ಆತ್ಮೀಯ ಮೀನರಾಶಿಯವರೇ, ಈ ವಿಡಿಯೋ ನಿಮಗಾಗಿಯೇ. ಮೀನರಾಶಿ ರಾಶಿಚಕ್ರದ ಕೊನೆಯ ರಾಶಿ. ಅದು ಕೇವಲ ಕ್ರಮವಲ್ಲ, ಅದು ಅರ್ಥ. ಉಳಿದ 11 ರಾಶಿಗಳ ಅನುಭವ, ನೋವು, ಸೋಲು, ಗೆಲುವು, ಜ್ಞಾನ ಎಲ್ಲವೂ ಸೇರಿ ರೂಪುಗೊಂಡ ರಾಶಿ ನೀವು. ಅದಕ್ಕೆ ನಿಮ್ಮ ಮನಸ್ಸು ಸಾಮಾನ್ಯ ಅಲ್ಲ. ನೀವು ಯೋಚಿಸುವ ರೀತಿ ಎಲ್ಲರಿಗೂ ಅರ್ಥವಾಗಲ್ಲ. ನೀವು ನೋಡುವ ಲೋಕ ಇತರರಿಗೆ ಕಾಣಲ್ಲ. ಆತ್ಮೀಯ ಮೀನರಾಶಿಯವರೇ, ನೀವು ದೇವತಾ ಮನುಷ್ಯರು. ಯಾರ ನೋವನ್ನಾದರೂ ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ. ಯಾರ ಸಂಕಟ ಕೇಳಿದ್ರೆ ನಿಮ್ಮ ಮನಸ್ಸು ಕಳವಳಗೊಳ್ಳುತ್ತದೆ. ಅವರು ಬದಲಾಗಬಹುದು ಅನ್ನೋ ನಂಬಿಕೆ ನಿಮ್ಮ ದೊಡ್ಡ ದೌರ್ಬಲ್ಯ. ನೀವು ಕಲೆ, ಸಾಹಿತ್ಯ, ಸಂಗೀತ, ದೈವಭಕ್ತಿ ಇವುಗಳಲ್ಲಿ ಅಪಾರ ಶಕ್ತಿ ಹೊಂದಿದ್ದೀರಿ. ನಿಮ್ಮ ಅಂತಃಪ್ರೇರಣೆ ಅಷ್ಟು ಶಕ್ತಿಶಾಲಿ. ಮುಂದೆ ಆಗುವುದನ್ನ ಮೊದಲೇ ನಿಮಗೆ ಸೂಚಿಸುತ್ತದೆ. ಆದರೆ ಒಂದು ಪ್ರಶ್ನೆ, ಇಷ್ಟೆಲ್ಲ ಗುಣಗಳಿದ್ರೂ ನಿಮ್ಮ ಜೀವನ ಯಾಕೆ ಗೊಂದಲದಲ್ಲಿದೆ? ಎಷ್ಟೋ ಜನ ನಿಮ್ಮ ಕಣ್ಣು ಮುಂದೆ ಬೆಳೆದು ನಿಂತರು, ನೀವು ಮಾತ್ರ ಅಲ್ಲೇ ನಿಂತಿದ್ದೀರಾ. ಹಣ ಬರುತ್ತದೆ, ಆದರೆ ನಿಲ್ಲುವುದಿಲ್ಲ. ಜನರು ಬರುತ್ತಾರೆ, ಆದರೆ ಬಳಸಿ ಹೋಗುತ್ತಾರೆ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾರನ್ನ ನಂಬಬೇಕು ಅಂತ ಗೊತ್ತಾಗುವುದಿಲ್ಲ. ಇದಕ್ಕೆ ಕಾರಣ ಗ್ರಹದೋಷ ಅಲ್ಲ. ಇದಕ್ಕೆ ಕಾರಣ ವಿಧಿಯ ಆಟವೂ ಅಲ್ಲ. ಸತ್ಯ ಹೇಳ್ತೇನೆ, ನಿಮ್ಮ ಶತ್ರು ಹೊರಗಿಲ್ಲ, ಅವನು ನಿಮ್ಮೊಳಗೆ. ಆ ಶತ್ರು ಏನು ಗೊತ್ತಾ? ಅತಿಯಾದ ಭಾವುಕತೆ, ಕುರುಡು ನಂಬಿಕೆ, ವಾಸ್ತವ ಪ್ರಜ್ಞೆ ಇಲ್ಲದ ಒಳ್ಳೆಯತನ. ನೀವು ಹೃದಯದಿಂದ ಬದುಕ್ತೀರಿ, ಆದರೆ ಜಗತ್ತು ಬುದ್ಧಿಯಿಂದ ಆಟ ಆಡುತ್ತದೆ. ಯಾರಾದರೂ ಬಂದು ಕಣ್ಣೀರು ಹಾಕಿದ್ರೆ ಸಾಕು, ಅವರ ಹಿನ್ನೆಲೆ ಯಾರು ಅಂತ ನೋಡೋದಿಲ್ಲ. ಸತ್ಯ ಸುಳ್ಳು ತೂಕ ಹಾಕೋದಿಲ್ಲ. ನಿಮ್ಮ ಒಳಗಿನ ಧ್ವನಿ ನಿಮಗೆ ಎಚ್ಚರಿಕೆ ಕೊಡುತ್ತಿರುತ್ತದೆ, ಇವನು ಸರಿಯಿಲ್ಲ, ಇದು ಮೋಸ. ಆದರೆ ನೀವೇನು ಮಾಡ್ತೀರಿ? ಪಾಪ ಬದಲಾಗಬಹುದು ಅಂತ ನಂಬುತ್ತೀರಿ. ನಿಮ್ಮ ಜೀವನವನ್ನೇ ಪಣಕ್ಕಿಡ್ತೀರಿ. ಇದೇ ನಿಮ್ಮ ಮೊದಲ ಸೋಲು. ಈ ಅತಿಯಾದ ಭಾವುಕತೆ ನಿಮ್ಮ ಜೀವನದ ಮೇಲೆ 3 ಭಯಾನಕ ಪರಿಣಾಮ ಬೀರ್ತಿದೆ. ಮೊದಲನೇದು ಭಾವನಾತ್ಮಕ ಶೋಷಣೆ. ಜನರಿಗೆ ಚೆನ್ನಾಗಿ ಗೊತ್ತು, ಮೀನರಾಶಿಯವರು ಬೇಗ ಕರಗುತ್ತಾರೆ. ಅದಕ್ಕಾಗಿ ಅವರು ಪ್ರೀತಿ ನಾಟಕ ಮಾಡಿ ನಿಮ್ಮ ಹತ್ತಿರ ಬರ್ತಾರೆ. ನಿಮ್ಮ ಸಮಯ, ಹಣ, ಶಕ್ತಿ ಎಲ್ಲವನ್ನೂ ಹೀರಿಕೊಳ್ಳುತ್ತಾರೆ. ನೀವು ಮೋಸ ಹೋದ ಮೇಲೂ ಅವರ ಪರವಾಗಿ ಕಾರಣ ಹೇಳುತ್ತೀರಿ. ಪರಿಸ್ಥಿತಿ ಹಾಗಿತ್ತು ಅಂತ ಅವರಿಗೆ ಸಪೋರ್ಟ್ ಮಾಡ್ತೀರಿ. ಇದು ದಯೆ ಅಲ್ಲ, ಇದು ಸ್ವವಿನಾಶ. ಎರಡನೆಯದು ಹಣದ ಅಸ್ಥಿರತೆ. ಮೀನರಾಶಿಯವರಿಗೆ ಹಣ ಸಂಪಾದಿಸುವ ಐಡಿಯಾ ಸಾಕಷ್ಟಿದೆ, ಆದರೆ ಹಣ ಉಳಿಸುವ ಅಭ್ಯಾಸ ಇಲ್ಲ. ಯಾರಾದರೂ ಕಷ್ಟ ಅಂತ ಬಂದ್ರೆ ಸಾಕು, ಸಾಲ ಕೊಡ್ತೀರಿ. ಬೇರೆಯವರ ಸಾಲಕ್ಕೆ ಶೂರಿಟಿ ಆಗ್ತೀರಿ. ವಾಪಸ್ ಕೇಳಲು ನಿಮಗೆ ಮುಜುಗರ. ಫಲಿತಾಂಶ ಏನು? ದುಡಿಮೆ ನಿಮ್ಮದು, ಲಾಭ ಬೇರೆಯವರದು. ಮೂರನೆಯದು ಅವಕಾಶಗಳ ನಾಶ. ಮೀನರಾಶಿಯವರು ಕನಸು ಕಾಣೋದರಲ್ಲಿ ಮಾಸ್ಟರ್, ಆದರೆ ಕಾರ್ಯರೂಪಕ್ಕೆ ತರುವಲ್ಲಿ ಸೋಮಾರಿ. ಒಂದು ಚಿಕ್ಕ ಸಮಸ್ಯೆ ಬಂದರೂ ಮನಸ್ಸು ಕುಗ್ಗುತ್ತದೆ. ಒಂಟಿತನಕ್ಕೆ ಹೋಗುತ್ತೀರಿ, ಪಲಾಯನ ಮಾಡ್ತೀರಿ. ಎಷ್ಟೋ ಅದ್ಭುತ ಪ್ರತಿಭೆ ಇದ್ರೂ ನೀವು ಮೂಲೆ ಗುಂಪಾಗಿದ್ದೀರಿ. ಆತ್ಮೀಯ ಮೀನರಾಶಿಯವರೇ, ಇನ್ನು ಸಾಕು ಈ ಮುಗ್ಧತೆ. ಜಗತ್ತು ನೀವು ಅಂದುಕೊಂಡಷ್ಟು ಒಳ್ಳೆಯದಲ್ಲ, ಆದರೆ ನೀವು ಅಂದುಕೊಂಡಷ್ಟು ದುರ್ಬಲವೂ ಅಲ್ಲ. ಗೆಲ್ಲಬೇಕು ಅಂದ್ರೆ ಈ 3 ಕಠಿಣ ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕು. ಮೊದಲನೇದು, ಇನ್ಮುಂದೆ ಹೃದಯದಿಂದ ನಿರ್ಧಾರ ತೆಗೆದುಕೊಳ್ಳೋದನ್ನು ನಿಲ್ಲಿಸಿ. ಯಾರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಅವರು ಏನು ಮಾಡ್ತಾರೆ ಅನ್ನೋದನ್ನು ಗಮನಿಸಿ. ಕಣ್ಣೀರಿಗೆ ಕರಗಬೇಡಿ. ಎಲ್ಲರನ್ನ ಉಳಿಸೋ ಜವಾಬ್ದಾರಿ ನಿಮ್ಮದಲ್ಲ. ಮೊದಲು ನಿಮ್ಮ ಬದುಕನ್ನ ಉಳಿಸಿಕೊಳ್ಳಿ. ಎರಡನೆಯದು, ಗಡಿಗಳು ಹಾಕಿಕೊಳ್ಳಿ. ನಿಮ್ಮ ಮತ್ತು ಬೇರೆಯವರ ನಡುವೆ ಒಂದು ರೇಖೆ ಇರಲಿ. ನಿಮ್ಮ ದೌರ್ಬಲ್ಯ, ನಿಮ್ಮ ವೈಯಕ್ತಿಕ ವಿಚಾರ ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ಯಾರು ನಿಮ್ಮ ನೆಮ್ಮದಿ ಹಾಳು ಮಾಡ್ತಾರೋ ಅವರು ಎಷ್ಟೇ ಹತ್ತಿರದವರಾದರೂ ದೂರ ಇಡಿ. ವಿಷ ಕುಡಿಯೋದು ತ್ಯಾಗ ಅಲ್ಲ, ಅದು ದಡ್ಡತನ. ಮೂರನೆಯದು, ಕನಸಿನಿಂದ ಹೊರಬಂದು ಕೆಲಸಕ್ಕಿಳಿಯಿರಿ. ಕಲ್ಪನೆ ಮಾಡಿಕೊಂಡಿದ್ದು ಸಾಕು, ಅದನ್ನು ವಾಸ್ತವಕ್ಕೆ ತರುವ ಸಮಯ ಇದು. ಸಣ್ಣ ಸೋಲುಗಳಿಗೆ ಹೆದರಬೇಡಿ. ಸಮಸ್ಯೆಗಳಿಂದ ಓಡಬೇಡಿ. ಸಮಸ್ಯೆಗಳ ಅಲೆಗಳನ್ನು ಸೀಳಿ ಈಜುವುದೇ ನಿಜವಾದ ಮೀನರಾಶಿಯ ಶಕ್ತಿ.
ಇಂದಿನ ಕೆಲಸವನ್ನ ನಾಳೆಗೆ ಹಾಕಬೇಡಿ. ಮೀನರಾಶಿಯವರೇ, ಸಮುದ್ರದ ಆಳದಲ್ಲಿ ಮುತ್ತು ರತ್ನಗಳು ಸಿಗುತ್ತವೆ. ನಿಮ್ಮ ಮನಸ್ಸು ಕೂಡ ಅಷ್ಟೇ ಆಳವಾಗಿದೆ. ನೀವು ಅಂದುಕೊಂಡ್ರೆ ಜಗತ್ತನ್ನೇ ಗೆಲ್ಲುವ ಶಕ್ತಿ, ಜ್ಞಾನ ನಿಮ್ಮಲ್ಲಿದೆ. ನಿಮ್ಮ ದಯೆ ದೌರ್ಬಲ್ಯವಾಗಬೇಡಿ, ಅದು ನಿಮ್ಮ ಶಕ್ತಿಯಾಗಲಿ. ಯಾರು ನಿಮ್ಮನ್ನ ದಡ್ಡ, ಹುಚ್ಚ ಅಂತ ಕರೆದರೋ ಅವರೇ ನಾಳೆ ನಿಮ್ಮ ಕಾಲಬುಡಕ್ಕೆ ಬಂದು ಸಲಹೆ ಕೇಳುವ ದಿನ ಬರುತ್ತದೆ. ಗುರುವಿನ ಅನುಗ್ರಹ ನಿಮ್ಮ ಜೊತೆ ಇದೆ. ಎದ್ದೇಳಿ, ವಾಸ್ತವವನ್ನ ಎದುರಿಸಿ, ಗೆದ್ದು ತೋರಿಸಿ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಮೀನರಾಶಿಯ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಇದೇ ನೋವನ್ನ ಅನುಭವಿಸ್ತಿದ್ರೆ ಈ ವಿಡಿಯೋವನ್ನ ಅವರಿಗೆ ಶೇರ್ ಮಾಡಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನ ಕಲಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ನಂಬಿ ಮೋಸ ಹೋದ ಘಟನೆ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.